Hello subscribers, welcome back to our RKM ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಈಗ ನಾವು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ. ಅದು 108 ಅಡಿ ಇರೋಂತಹ ವಿಷ್ಣು ಸ್ಟ್ಯಾಚ್ಯೂ ಈಜಿಪುರದಲ್ಲಿದೆ. ತುಂಬ ಚೆನ್ನಾಗಿದೆ ಅದು ವಿಷ್ಣು ಟೆಂಪಲ್ಲು. ಆ್ಯಕ್ಚುಲಿ ಈಗ ರೀಸೆಂಟಾಗಿ ಅದು ಸ್ಥಾಪನೆ ಆಗಿರೋದು. ನಾವು ಹೋದಾಗ ತುಂಬ ರಶ್ ಇತ್ತು. ಕ್ಯೂ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೋಬೇಕಾಗಿತ್ತು. ಮತ್ತು ಒಳಗಡೆ ಹೋದಾಗ ಅಲ್ಲಿ ಸ್ಪೆಷಲ್ ಟಿಕೆಟ್ಸು ಸಹ ಇದೆ. 100 ರೂಪೀಸ್ ಕೊಟ್ಟರೆ ಬೇಗ ದೇವದರ್ಶನವೂ ಸಿಗುತ್ತೆ. ಮತ್ತು ಇಲ್ಲಿಗೆ ಬರೋರು ಸ್ವಲ್ಪ ನೋಡಿಕೊಂಡು ಬನ್ನಿ, ಯಾಕಂದರೆ ರೋಡ್ ಅಷ್ಟಾಗಿ ಚೆನ್ನಾಗಿಲ್ಲ, ಚಿಕ್ಕ ಏರಿಯಾ. ಸೊ ಬರೋರು ಏನಿದ್ರು ಬಸ್ ಸ್ಟಾಪ್ ಹತ್ರನೇ ಕಾರ್ಗೀರು ಬರೋರಾಗಿದ್ದರೆ ಅಲ್ಲೇ ನಿಲ್ಲಿಸ್ಕೊಳ್ಳೋದು ತುಂಬ ಉತ್ತಮ. ಬೈಕ್ ಆದರೆ ಆರಾಮಾಗಿ ಬರ್ಬೋದು. ಇಲ್ಲಿ ವ್ಯವಸ್ಥೆ ಬೈಕ್ದಿದೆ. ಮತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ಹೋದಾಗ ತುಂಬ ವೈಬ್ಸ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ನನ್ನ ಮಗಳಿಗಂತೂ ಟೆಂಪಲ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವಳು ತುಂಬ ಕಾತರದಿಂದಿದ್ಲು. ಫುಲ್ಲು ಹೊರಗಡೆಯಿಂದನೇ ಆ್ಯಕ್ಚುಲಿ ಎಲ್ಲ ಆನೆ ಚಿತ್ರ ಎಲ್ಲ ಬಿಟ್ಟಿರೋದು ಎಲ್ಲ ನೋಡ್ತಾ ಇದ್ಲು. ಮತ್ತು ಹೊರಗಡೆನೂ ತುಂಬ ಚೆನ್ನಾಗಿದೆ, ಒಂಥರ ಜಾತ್ರೆ ಟೈಪ್ ನಮಗೆ ಫೀಲ್ ಕೊಡುತ್ತೆ. ತುಂಬ ಇಷ್ಟ ಆಯಿತು ಅದೆಲ್ಲ ನೋಡಿ, ಟೆಂಪಲ್ಲೆಲ್ಲ ನೋಡಿ. ಹಾಗೆ ಎಲ್ಲ ಸುತ್ತಾಡಿಕೊಂಡು ಸುತ್ತಮುತ್ತ ನೋಡ್ಕೊಂಡು ಬಂದ್ವಿ. ಒಳಗಡೆ ತುಂಬ ಅಂದರೆ ನೋಡಿದಾಗ ಹೊರಗಡೆ ನೋಡಿದಾಗ ಇಲ್ಲೇ ಹತ್ರದಲ್ಲಿ ಕಂಡಂಗೆ ಕಾಣುತ್ತೆ ವಿಷ್ಣು ಟೆಂಪಲ್ಲು. ಆದರೆ ತುಂಬ ಎತ್ತರದಲ್ಲಿದೆ ಅದು. ನೋಡಿದಾಗ ತುಂಬ ಫೀಲ್ ಕೊಡುತ್ತೆ ನಮಗೆ. ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಅದು ಈಜಿಪುರದಲ್ಲಿದೆ. ಈ 108 ಅಡಿ ಇರುವಂತಹ ಒಂದು ಮಹಾವಿಷ್ಣು ವಿಶ್ವರೂಪನ ನೋಡಿದ ಮೇಲೆ ಹಾಗೆಯೇ ಸ್ಪೆಷಲ್ ಟಿಕೆಟ್ ತೊಗೊಂಡು 100 ರೂಪೀಸ್ ಪರ್ ಪರ್ಸನ್ಗೆ ತೊಗೊಂಡು ಶ್ರೀ ಕೋದಂಡರಾಮ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದು. ಡೈರೆಕ್ಟಾಗಿ ಕ್ಯೂ ಆಗುತ್ತೆ, ಅಲ್ಲಿಗೇ ಅಟ್ಯಾಚ್ ಆಗುತ್ತೆ. ಸೊ ಬೇರೆ ಕಡೆ ಹೋಗಿ ಕ್ಯೂ ನಿಂತ್ಕೋಬೇಕು ಅನ್ನೋದು ಏನೂ ಇರಲ್ಲ. ಸೊ ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ದೇವ್ರ ದರ್ಶನ ನೋಡಿಕೊಂಡು ನಾವು ವಾಪಸ್ ಹೊರಗಡೆ ಬಂದ್ವಿ. ಸೊ ನಿಮಗೇನಾದರೂ ಈ ದೇವಸ್ಥಾನ ವಿಸಿಟ್ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ. ಹಾಗೆ ನೀವು ಈ ಟೆಂಪಲ್ ವಿಸಿಟ್ ಮಾಡಿದರೆ ನಿಮ್ಮ ಅನಿಸಿಕೆಯೂ ಸಹ ತಿಳಿಸಿ. ಮತ್ತು ಈ ಟೆಂಪಲ್ದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ನೆಲ್ಲ ಹಾಕಿರ್ತೇನೆ. ಹಾಗೆ ನಿಮಗೆ ಈ ಟೆಂಪಲ್ದು ಏನಾದರೂ ಟೈಮಿಂಗ್ಸು ಮತ್ತು ಅದರದ್ದು ದರ್ಶನದ ಸ್ಪೆಷಲ್ ಟಿಕೆಟ್ಸ್ಗಳು ಈ ಥರ ಹೇಳಬೇಕು ಅಂತಂದರೆ ಮಾರ್ನಿಂಗು 5:30ಇಂದ 11 ಗಂಟೆ ತನಕ ಇರುತ್ತೆ. ಹಾಗೆ ಸಂಜೆ 5:30ಇಂದ 8:30 ತನಕ ಇರುತ್ತೆ. ಥ್ಯಾಂಕ್ ಯು ಗಾಯ್ಸ್.